ಮೂವರು ಕಿಡಿಗೇಡಿಗಳು ನಾಗಮಂಗಲ ಕೋಮುಗಲಭೆಯಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಘೋಷಣೆ ಕೂಗಿದ್ದಾರಂತೆ ಅಂತ ಪ್ರತ್ಯಕ್ಷದರ್ಶಿಗಳು ಹೇಳ್ತಾ ಇದ್ದಾರೆ. ಈ ಕೋಮುದಳ್ಳಿಯರಲ್ಲಿ ನಿಷೇಧಿತ ಸಂಘಟನೆಗಳ ಕೈವಾಡವಿದೆ ಅಂತ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿದ್ದಾರೆ. ಅವರ ಮಾತನ್ನು ಕೇಳಿಸಿಕೊಳ್ಳಿ. ನಾಗಮಂಗಲದಲ್ಲಿ ಬುಧವಾರ ಗಣೇಶ ವಿಸರ್ಜನೆ ವೇಳೆ ನಡೆದ ಕೋಮು ಗಲಭೆಯಲ್ಲಿ ಮೂವರು ಕಿಡಿಗೇಡಿಗಳು ಪಾಕಿಸ್ತಾನ ಜಿಂದಾಬಾದ್ ಕೂಗಿದ್ದಾರೆ ಎಂದು ಪ್ರತ್ಯಕ್ಷದರ್ಶಿಗಳು ಹೇಳ್ತಿದ್ದರು ಅಂತ ಹೇಳಿದ್ದೀನಿ. ನಾನು ಹೇಳಿದ್ದೀನಿ ಅಂತ ಹೇಳಿಲ್ಲ, ಅವ್ರು ಹೇಳಿದ್ದಾರೆ ಅಂತ ಹೇಳಿದ್ದಾರೆ. ಅದಕ್ಕೆ ಸತ್ಯಶೋಧನಾ ಸಮಿತಿ ಹೋಗ್ತಾ ಇದೆ. ಅದನ್ನು ರಿಪೋರ್ಟ್ ತಗೊಂಡು ನಾವು ನಿಜ ಇದ್ದರೆ ಮತ್ತೆ ಹೋರಾಟವನ್ನು ನಾವು ಪ್ರಾರಂಭ ಮಾಡ್ತೇವೆ. ಊರಲ್ಲಿ ನಡೆಯುವಂಥ ಗಲಾಟೆಗಳಿದೆಯಲ್ಲ, ಅದರಲ್ಲಿ ಶಾಂತಿ ಸಭೆಯಲ್ಲಿ ಸರಿಯಾಗಿಬಿಡ್ತದೆ. ಅದು ಗಣೇಶೋತ್ಸವ ಇರ್ಬೋದು, ಈದ್ ಇರ್ಬೋದು. ಊರಲ್ಲಿ ಎಲ್ಲರೂ ಒಂದು ಹಿರಿಯರು ಇರ್ತಾರೆ. ಹಿಂದೂಗಳಲ್ಲಿ, ಮುಸಲ್ಮಾನರಲ್ಲಿ ಅವರ ಹತ್ರ ಕೂತು ಮಾತಾಡಿಸಿದ್ರೆ 5 ನಿಮಿಷದಲ್ಲಿ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಆದರೆ ಯಾವಾಗ ಮೂರನೇ ಅವರು ಎಂಟ್ರಿ ಆಗ್ತಾರೆ ಅದು ಪ್ರಾಬ್ಲಮ್. ಯಾಕೆ ನಾನು ಇದನ್ನು ಪದೇ ಹೇಳ್ತಾ ಇದ್ದೀನಿ ಅಂತಂದರೆ, ಇಲ್ಲಿ ಮಾಸ್ಕ್ ಮತ್ತು ಬಾಂಬ್ ನಾಗಮಂಗಲ ಕೋಮು ಗಲಭೆಗೆ ಪೂರ್ವ ತಯಾರಿಯಾಗಿತ್ತು ಅನ್ನುವಂಥ ಮಾಹಿತಿಗಳು ಬರ್ತಾ ಇದೆ. ಮೆಡಿಕಲ್ ಶಾಪ್ಗೆ ತೆರಳಿದ್ದ ಕಿಡಿಗೇಡಿಗಳ ಗುಂಪು ಗಲಭೆಗೂ ಮೊದಲ 200 ಮಾಸ್ಕ್ ಖರೀದಿ ಮಾಡಿದ್ರು, ಮುಖ ಕಾಣಬಾರ್ದು ಅಂತೇಳಿ. ಮೊದಲು CCTV ನಾಶ ಮಾಡಿದ್ದಾರೆ ಆರೋಪಿಗಳು. ಪೆಟ್ರೋಲ್ ಬಾಂಬ್ ಬಳಕೆ ಮಾಡಿದ್ದ ಕಿಡಿಗೇಡಿಗಳು. ಪೆಟ್ರೋಲ್ ಬಾಂಬ್ ಹಿಂದೆ ಕೇರಳದವರ ಕೈವಾಡ ಇದೆಯಾ ಹಾಗಿದ್ರೆ? ಆದರೂ ಮೊದಲ 23 ಆರೋಪಿಗಳು ಹಿಂದೂ. A1 A2 23 ತನಕ ಹಿಂದೂಗಳ ಗಣೇಶೋತ್ಸವ, ಹಿಂದೂಗಳು ಶೋಭಾಯಾತ್ರೆ ಮಾಡ್ತಾ ಇದ್ದದ್ದು. ತಲ್ವಾರ್ ತಂದವರು ಬೇರೆ, ಪೆಟ್ರೋಲ್ ಬಾಂಬ್ ಹಾಕಿದವರು ಬೇರೆ. ಯಾರು ಅಟ್ಯಾಕ್ ಮಾಡ್ತಾರೆ ಆಗ ಇವರು ಅಟ್ಯಾಕ್ ಮಾಡಿಯೇ ಮಾಡ್ತಾರೆ. ಕೈ ಕಟ್ಟಿ ಕೂತಿರ್ತಾರೆ ಯಾರಾದರೂ. ಇವರು A23 ತನಕ ಇವರೇ. ಹಾಗಾಗಿ VHP ಆರೋಪ ಮಾಡ್ತಾ ಇರೋದು ಕಾಂಗ್ರೆಸ್ಗೆ ಹಿಂದೂಗಳೇ ಟಾರ್ಗೆಟ್, ನೀವು ಹಿಂದೂ ವಿರೋಧಿ ಸರ್ಕಾರ ಅಂತೇಳಿ ವಿಶ್ವ ಹಿಂದೂ ಪರಿಷತ್ ಆರೋಪ ಮಾಡ್ತಾ ಇದೆ. ನೆಕ್ಸ್ಟ್ ಓಕೆ, ಈಗೊಂದು ಬ್ರೇಕ್ ಆದ ನಂತರ ಮೂವರು ಕಿಡಿಗೇಡಿಗಳು ನಾಗಮಂಗಲ ಕೋಮು ಗಲಭೆಯಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಘೋಷಣೆ ಕೂಗಿದ್ದಾರಂತೆ ಅಂತ ಪ್ರತ್ಯಕ್ಷದರ್ಶಿಗಳು ಹೇಳ್ತಾ ಇದ್ದಾರೆ. ಈ ಕೋಮುದಳ್ಳಿಯರಲ್ಲಿ ನಿಷೇಧಿತ ಸಂಘಟನೆಗಳ ಕೈವಾಡವಿದೆ ಅಂತ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿದ್ದಾರೆ. ಅವರ ಮಾತನ್ನು ಕೇಳಿಸಿಕೊಳ್ಳಿ. ನಾಗಮಂಗಲದಲ್ಲಿ ಬುಧವಾರ ಗಣೇಶ ವಿಸರ್ಜನೆ ವೇಳೆ ನಡೆದ ಕೋಮು ಗಲಭೆಯಲ್ಲಿ ಮೂವರು ಕಿಡಿಗೇಡಿಗಳು ಪಾಕಿಸ್ತಾನ ಜಿಂದಾಬಾದ್ ಕೂಗಿದ್ದಾರೆ ಎಂದು ಪ್ರತ್ಯಕ್ಷದರ್ಶಿಗಳು ಹೇಳ್ತಿದ್ದರು ಅಂತ ಹೇಳಿದ್ದೀನಿ. ನಾನು ಹೇಳಿದ್ದೀನಿ ಅಂತ ಹೇಳಿಲ್ಲ, ಅವ್ರು ಹೇಳಿದ್ದಾರೆ ಅಂತ ಹೇಳಿದ್ದಾರೆ. ಅದಕ್ಕೆ ಸತ್ಯಶೋಧನಾ ಸಮಿತಿ ಹೋಗ್ತಾ ಇದೆ. ಅದನ್ನು ರಿಪೋರ್ಟ್ ತಗೊಂಡು ನಾವು ನಿಜ ಇದ್ದರೆ ಮತ್ತೆ ಹೋರಾಟವನ್ನು ನಾವು ಪ್ರಾರಂಭ ಮಾಡ್ತೇವೆ. ಊರಲ್ಲಿ ನಡೆಯುವಂಥ ಗಲಾಟೆಗಳಿದೆಯಲ್ಲ, ಅದರಲ್ಲಿ ಶಾಂತಿ ಸಭೆಯಲ್ಲಿ ಸರಿಯಾಗಿಬಿಡ್ತದೆ. ಅದು ಗಣೇಶೋತ್ಸವ ಇರ್ಬೋದು, ಈದ್ ಇರ್ಬೋದು. ಊರಲ್ಲಿ ಎಲ್ಲರೂ ಒಂದು ಹಿರಿಯರು ಇರ್ತಾರೆ. ಹಿಂದೂಗಳಲ್ಲಿ, ಮುಸಲ್ಮಾನರಲ್ಲಿ ಅವರ ಹತ್ರ ಕೂತು ಮಾತಾಡಿಸಿದ್ರೆ 5 ನಿಮಿಷದಲ್ಲಿ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಆದರೆ ಯಾವಾಗ ಮೂರನೇ ಅವರು ಎಂಟ್ರಿ ಆಗ್ತಾರೆ ಅದು ಪ್ರಾಬ್ಲಮ್. ಯಾಕೆ ನಾನು ಇದನ್ನು ಪದೇ ಹೇಳ್ತಾ ಇದ್ದೀನಿ ಅಂತಂದರೆ, ಇಲ್ಲಿ ಮಾಸ್ಕ್ ಮತ್ತು ಬಾಂಬ್ ನಾಗಮಂಗಲ ಕೋಮು ಗಲಭೆಗೆ ಪೂರ್ವ ತಯಾರಿಯಾಗಿತ್ತು ಅನ್ನುವಂಥ ಮಾಹಿತಿಗಳು ಬರ್ತಾ ಇದೆ. ಮೆಡಿಕಲ್ ಶಾಪ್ಗೆ ತೆರಳಿದ್ದ ಕಿಡಿಗೇಡಿಗಳ ಗುಂಪು ಗಲಭೆಗೂ ಮೊದಲ 200 ಮಾಸ್ಕ್ ಖರೀದಿ ಮಾಡಿದ್ರು, ಮುಖ ಕಾಣಬಾರ್ದು ಅಂತೇಳಿ. ಮೊದಲು CCTV ನಾಶ ಮಾಡಿದ್ದಾರೆ ಆರೋಪಿಗಳು. ಪೆಟ್ರೋಲ್ ಬಾಂಬ್ ಬಳಕೆ ಮಾಡಿದ್ದ ಕಿಡಿಗೇಡಿಗಳು. ಪೆಟ್ರೋಲ್ ಬಾಂಬ್ ಹಿಂದೆ ಕೇರಳದವರ ಕೈವಾಡ ಇದೆಯಾ ಹಾಗಿದ್ರೆ? ಆದರೂ ಮೊದಲ 23 ಆರೋಪಿಗಳು ಹಿಂದೂ. A1 A2 23 ತನಕ ಹಿಂದೂಗಳ ಗಣೇಶೋತ್ಸವ, ಹಿಂದೂಗಳು ಶೋಭಾಯಾತ್ರೆ ಮಾಡ್ತಾ ಇದ್ದದ್ದು. ತಲ್ವಾರ್ ತಂದವರು ಬೇರೆ, ಪೆಟ್ರೋಲ್ ಬಾಂಬ್ ಹಾಕಿದವರು ಬೇರೆ. ಯಾರು ಅಟ್ಯಾಕ್ ಮಾಡ್ತಾರೆ ಆಗ ಇವರು ಅಟ್ಯಾಕ್ ಮಾಡಿಯೇ ಮಾಡ್ತಾರೆ. ಕೈ ಕಟ್ಟಿ ಕೂತಿರ್ತಾರೆ ಯಾರಾದರೂ. ಇವರು A23 ತನಕ ಇವರೇ. ಹಾಗಾಗಿ VHP ಆರೋಪ ಮಾಡ್ತಾ ಇರೋದು ಕಾಂಗ್ರೆಸ್ಗೆ ಹಿಂದೂಗಳೇ ಟಾರ್ಗೆಟ್, ನೀವು ಹಿಂದೂ ವಿರೋಧಿ ಸರ್ಕಾರ ಅಂತೇಳಿ ವಿಶ್ವ ಹಿಂದೂ ಪರಿಷತ್ ಆರೋಪ ಮಾಡ್ತಾ ಇದೆ. ನೆಕ್ಸ್ಟ್ ಓಕೆ, ಈಗೊಂದು ಬ್ರೇಕ್ ಆದ ನಂತರ ಮೂವರು ಕಿಡಿಗೇಡಿಗಳು ನಾಗಮಂಗಲ ಕೋಮು ಗಲಭೆಯಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಘೋಷಣೆ ಕೂಗಿದ್ದಾರಂತೆ ಅಂತ ಪ್ರತ್ಯಕ್ಷದರ್ಶಿಗಳು ಹೇಳ್ತಾ ಇದ್ದಾರೆ. ಈ ಕೋಮುದಳ್ಳಿಯರಲ್ಲಿ ನಿಷೇಧಿತ ಸಂಘಟನೆಗಳ ಕೈವಾಡವಿದೆ ಅಂತ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿದ್ದಾರೆ. ಅವರ ಮಾತನ್ನು ಕೇಳಿಸಿಕೊಳ್ಳಿ. ನಾಗಮಂಗಲದಲ್ಲಿ ಬುಧವಾರ ಗಣೇಶ ವಿಸರ್ಜನೆ ವೇಳೆ ನಡೆದ ಕೋಮು ಗಲಭೆಯಲ್ಲಿ ಮೂವರು ಕಿಡಿಗೇಡಿಗಳು ಪಾಕಿಸ್ತಾನ ಜಿಂದಾಬಾದ್ ಕೂಗಿದ್ದಾರೆ ಎಂದು ಪ್ರತ್ಯಕ್ಷದರ್ಶಿಗಳು ಹೇಳ್ತಿದ್ದರು ಅಂತ ಹೇಳಿದ್ದೀನಿ. ನಾನು ಹೇಳಿದ್ದೀನಿ ಅಂತ ಹೇಳಿಲ್ಲ,
ಅವ್ರು ಹೇಳಿದ್ದಾರೆ ಅಂತ ಹೇಳಿದ್ದಾರೆ. ಅದಕ್ಕೆ ಸತ್ಯಶೋಧನಾ ಸಮಿತಿ ಹೋಗ್ತಾ ಇದೆ. ಅದನ್ನು ರಿಪೋರ್ಟ್ ತಗೊಂಡು ನಾವು ನಿಜ ಇದ್ದರೆ ಮತ್ತೆ ಹೋರಾಟವನ್ನು ನಾವು ಪ್ರಾರಂಭ ಮಾಡ್ತೇವೆ. ಊರಲ್ಲಿ ನಡೆಯುವಂಥ ಗಲಾಟೆಗಳಿದೆಯಲ್ಲ, ಅದರಲ್ಲಿ ಶಾಂತಿ ಸಭೆಯಲ್ಲಿ ಸರಿಯಾಗಿ ಬಿಡ್ತದೆ. ಅದು ಗಣೇಶೋತ್ಸವ ಇರ್ಬೋದು, ಈದ್ ಇರ್ಬೋದು, ಊರಲ್ಲಿ ಎಲ್ಲರೂ ಒಂದು ಹಿರಿಯರು ಇರ್ತಾರೆ. ಹಿಂದೂಗಳಲ್ಲಿ, ಮುಸಲ್ಮಾನರಲ್ಲಿ ಅವರ ಹತ್ರ ಕೂತು ಮಾತಾಡಿಸಿದ್ರೆ 5 ನಿಮಿಷದಲ್ಲಿ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಆದರೆ ಯಾವಾಗ ಮೂರನೇ ಅವರು ಎಂಟ್ರಿ ಆಗ್ತಾರೆ ಅದು ಪ್ರಾಬ್ಲಮ್. ಯಾಕೆ ನಾನು ಇದನ್ನು ಪದೇ ಪದೇ ಹೇಳ್ತಾ ಇದ್ದೀನಿ ಅಂತಂದರೆ, ಇಲ್ಲಿ ಮಾಸ್ಕ್ ಮತ್ತು ಬಾಂಬ್, ನಾಗಮಂಗಲ ಕೋಮು ಗಲಭೆಗೆ ಪೂರ್ವ ತಯಾರಿಯಾಗಿತ್ತು ಅನ್ನುವಂಥ ಮಾಹಿತಿಗಳು ಬರ್ತಾ ಇದೆ. ಮೆಡಿಕಲ್ ಶಾಪ್ಗೆ ತೆರಳಿದ್ದ ಕಿಡಿಗೇಡಿಗಳ ಗುಂಪು ಗಲಭೆಗೂ ಮೊದಲ 200 ಮಾಸ್ಕ್ ಖರೀದಿ ಮಾಡಿದ್ರು, ಮುಖ ಕಾಣಬಾರ್ದು ಅಂತೇಳಿ. ಮೊದಲು CCTV ನಾಶ ಮಾಡಿದ್ದಾರೆ ಆರೋಪಿಗಳು. ಪೆಟ್ರೋಲ್ ಬಾಂಬ್ ಬಳಕೆ ಮಾಡಿದ್ದ ಕಿಡಿಗೇಡಿಗಳು. ಪೆಟ್ರೋಲ್ ಬಾಂಬ್ ಹಿಂದೆ ಕೇರಳದವರ ಕೈವಾಡ ಇದೆಯಾ ಹಾಗಿದ್ರೆ? ಆದರೂ ಮೊದಲ 23 ಆರೋಪಿಗಳು ಹಿಂದೂ. A1 A2 23 ತನಕ ಹಿಂದೂಗಳ ಗಣೇಶೋತ್ಸವ, ಹಿಂದೂಗಳು ಶೋಭಾಯಾತ್ರೆ ಮಾಡ್ತಾ ಇದ್ದದ್ದು. ತಲ್ವಾರ್ ತಂದವರು ಬೇರೆ, ಪೆಟ್ರೋಲ್ ಬಾಂಬ್ ಹಾಕಿದವರು ಬೇರೆ. ಯಾರು ಅಟ್ಯಾಕ್ ಮಾಡ್ತಾರೆ ಆಗ ಇವರು ಅಟ್ಯಾಕ್ ಮಾಡಿಯೇ ಮಾಡ್ತಾರೆ. ಕೈ ಕಟ್ಟಿ ಕೂತಿರ್ತಾರೆ ಯಾರಾದರೂ? ಇವರು A23 ತನಕ ಇವರೇ. ಹಾಗಾಗಿ VHP ಆರೋಪ ಮಾಡ್ತಾ ಇರೋದು ಕಾಂಗ್ರೆಸ್ಗೆ ಹಿಂದೂಗಳೇ ಟಾರ್ಗೆಟ್, ನೀವು ಹಿಂದೂ ವಿರೋಧಿ ಸರ್ಕಾರ ಅಂತೇಳಿ ವಿಶ್ವ ಹಿಂದೂ ಪರಿಷತ್ ಆರೋಪ ಮಾಡ್ತಾ ಇದೆ. ನೆಕ್ಸ್ಟ್ ಓಕೆ, ಈಗೊಂದು ಬ್ರೇಕ್ ಆದ ನಂತರ 3 ಕಿಡಿಗೇಡಿಗಳು ನಾಗಮಂಗಲ ಕೋಮು ಗಲಭೆಯಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಘೋಷಣೆ ಕೂಗಿದ್ದಾರಂತೆ ಅಂತ ಪ್ರತ್ಯಕ್ಷದರ್ಶಿಗಳು ಹೇಳ್ತಾ ಇದ್ದಾರೆ. ಈ ಕೋಮುದಳ್ಳಿಯರಲ್ಲಿ ನಿಷೇಧಿತ ಸಂಘಟನೆಗಳ ಕೈವಾಡವಿದೆ ಅಂತ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿದ್ದಾರೆ. ಅವರ ಮಾತನ್ನು ಕೇಳಿಸ್ಕೊಳ್ಳಿ. ನಾಗಮಂಗಲದಲ್ಲಿ ಬುಧವಾರ ಗಣೇಶ ವಿಸರ್ಜನೆ ವೇಳೆ ನಡೆದ ಕೋಮು ಗಲಭೆಯಲ್ಲಿ 3 ಕಿಡಿಗೇಡಿಗಳು ಪಾಕಿಸ್ತಾನ ಜಿಂದಾಬಾದ್ ಕೂಗಿದ್ದಾರೆ ಎಂದು ಪ್ರತ್ಯಕ್ಷದರ್ಶಿಗಳು ಹೇಳ್ತಿದ್ದರು ಅಂತ ಹೇಳಿದ್ದೀನಿ. ನಾನು ಹೇಳಿದ್ದೀನಿ ಅಂತ ಹೇಳಿಲ್ಲ, ಅವ್ರು ಹೇಳಿದ್ದಾರೆ ಅಂತ ಹೇಳಿದ್ದಾರೆ. ಅದಕ್ಕೆ ಸತ್ಯಶೋಧನಾ ಸಮಿತಿ ಹೋಗ್ತಾ ಇದೆ. ಅದನ್ನು ರಿಪೋರ್ಟ್ ತಗೊಂಡು ನಾವು ನಿಜ ಇದ್ದರೆ ಮತ್ತೆ ಹೋರಾಟವನ್ನು ನಾವು ಪ್ರಾರಂಭ ಮಾಡ್ತೇವೆ. ಊರಲ್ಲಿ ನಡೆಯುವಂಥ ಗಲಾಟೆಗಳಿದೆಯಲ್ಲ, ಅದರಲ್ಲಿ ಶಾಂತಿ ಸಭೆಯಲ್ಲಿ ಸರಿಯಾಗಿ ಬಿಡ್ತದೆ. ಅದು ಗಣೇಶೋತ್ಸವ ಇರ್ಬೋದು, ಈದ್ ಇರ್ಬೋದು, ಊರಲ್ಲಿ ಎಲ್ಲರೂ ಒಂದು ಹಿರಿಯರು ಇರ್ತಾರೆ. ಹಿಂದೂಗಳಲ್ಲಿ, ಮುಸಲ್ಮಾನರಲ್ಲಿ ಅವರ ಹತ್ರ ಕೂತು ಮಾತಾಡಿಸಿದ್ರೆ 5 ನಿಮಿಷದಲ್ಲಿ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಆದರೆ ಯಾವಾಗ ಮೂರನೇ ಅವರು ಎಂಟ್ರಿ ಆಗ್ತಾರೆ ಅದು ಪ್ರಾಬ್ಲಮ್. ಯಾಕೆ ನಾನು ಇದನ್ನು ಪದೇ ಪದೇ ಹೇಳ್ತಾ ಇದ್ದೀನಿ ಅಂತಂದರೆ, ಇಲ್ಲಿ ಮಾಸ್ಕ್ ಮತ್ತು ಬಾಂಬ್, ನಾಗಮಂಗಲ ಕೋಮು ಗಲಭೆಗೆ ಪೂರ್ವ ತಯಾರಿಯಾಗಿತ್ತು ಅನ್ನುವಂಥ ಮಾಹಿತಿಗಳು ಬರ್ತಾ ಇದೆ. ಮೆಡಿಕಲ್ ಶಾಪ್ಗೆ ತೆರಳಿದ್ದ ಕಿಡಿಗೇಡಿಗಳ ಗುಂಪು ಗಲಭೆಗೂ ಮೊದಲ 200 ಮಾಸ್ಕ್ ಖರೀದಿ ಮಾಡಿದ್ರು, ಮುಖ ಕಾಣಬಾರ್ದು ಅಂತೇಳಿ. ಮೊದಲು CCTV ನಾಶ ಮಾಡಿದ್ದಾರೆ ಆರೋಪಿಗಳು. ಪೆಟ್ರೋಲ್ ಬಾಂಬ್ ಬಳಕೆ ಮಾಡಿದ್ದ ಕಿಡಿಗೇಡಿಗಳು. ಪೆಟ್ರೋಲ್ ಬಾಂಬ್ ಹಿಂದೆ ಕೇರಳದವರ ಕೈವಾಡ ಇದೆಯಾ ಹಾಗಿದ್ರೆ? ಆದರೂ ಮೊದಲ 23 ಆರೋಪಿಗಳು ಹಿಂದೂ. A1 A2 23 ತನಕ ಹಿಂದೂಗಳ ಗಣೇಶೋತ್ಸವ, ಹಿಂದೂಗಳು ಶೋಭಾಯಾತ್ರೆ ಮಾಡ್ತಾ ಇದ್ದದ್ದು. ತಲ್ವಾರ್ ತಂದವರು ಬೇರೆ, ಪೆಟ್ರೋಲ್ ಬಾಂಬ್ ಹಾಕಿದವರು ಬೇರೆ. ಯಾರು ಅಟ್ಯಾಕ್ ಮಾಡ್ತಾರೆ ಆಗ ಇವರು ಅಟ್ಯಾಕ್ ಮಾಡಿಯೇ ಮಾಡ್ತಾರೆ. ಕೈ ಕಟ್ಟಿ ಕೂತಿರ್ತಾರೆ ಯಾರಾದರೂ? ಇವರು A23 ತನಕ ಇವರೇ. ಹಾಗಾಗಿ VHP ಆರೋಪ ಮಾಡ್ತಾ ಇರೋದು ಕಾಂಗ್ರೆಸ್ಗೆ ಹಿಂದೂಗಳೇ ಟಾರ್ಗೆಟ್, ನೀವು ಹಿಂದೂ ವಿರೋಧಿ ಸರ್ಕಾರ ಅಂತೇಳಿ ವಿಶ್ವ ಹಿಂದೂ ಪರಿಷತ್ ಆರೋಪ ಮಾಡ್ತಾ ಇದೆ. ನೆಕ್ಸ್ಟ್ ಓಕೆ, ಈಗೊಂದು ಬ್ರೇಕ್ ಆದ ನಂತರ